ಒಂದರ್ಥದಲ್ಲಿ ವಿಜೇಂದ್ರ ಅವರು ಹೇಳ್ತಿದ್ದಾರೆ ಪ್ರತ್ಯೇಕವಾಗಿ ಈ ರೀತಿಯಾಗಿ ಸಭೆ ನಡೆಸೋದು ಪಕ್ಷದ ಶಿಸ್ತಿಗೆ ವಿರುದ್ಧವಾದದ್ದು ಅಂತ ಹೇಳಿ. ರಾಜ್ಯಾಧ್ಯಕ್ಷರು ಹೇಳಿದ ನಂತರವೂ ಕೂಡ ಗುಪ್ತ ಸಭೆ ನಡೆಯುತ್ತೆ ಅಂತಂದರೆ ಅದ್ರ ಹಿಂದಿರುವ ರಾಜಕೀಯ ಉದ್ದೇಶ ಆದರೂ ಏನು? ಇಷ್ಟೆಲ್ಲ ಬಡಿದಾಟದ ಬಗ್ಗೆ ಚರ್ಚೆ ಆಗ್ತಿರೋ ಸಂದರ್ಭದಲ್ಲೂ ಕೂಡ ವಿಜಯೇಂದ್ರ ಅವರಿಗೋಸ್ಕರ ವಿಜಯೋತ್ಸವ ಆಯೋಜನೆ ಮಾಡುವ ಆ ಇರಾದೆ ಏನಿದೆ ವಿಜಯೇಂದ್ರ ಅವರ ಪರವಾಗಿರುವ ಟೀಮ್ನದು ಈಡೇರುತ್ತಾ? ಹಲವು ಅನುಮಾನಗಳಿದೆ, ಗಮನಿಸ್ತಾ ಹೋಗೋಣ. ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಸುತ್ತಿನ ಬಂಡಾಯ ಶುರುವಾದಂತೆ ಲಭ್ಯವಾಗ್ತಾ ಇದೆ ಮಾಹಿತಿ. ಯತ್ನಾಳ್ ಟೀಮನ್ನು ಹಣಿಯೋಕೆ ವಿಜಯೇಂದ್ರ ಟೀಮ್ ಸಿದ್ಧವಾಗಿ ನಿಂತಂತಿದೆ. ತಂತ್ರ ಮಾಡಿ ಯತ್ನಾಳ್ ಟೀಮನ್ನು ಮಣಿಸೋಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾಗಿ ಕೆಲವೊಂದಷ್ಟು ಘಟನಾವಳಿಗಳಾಯಿತು, ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಟೀಮ್, ಡಿ ಕೆ ಶಿವಕುಮಾರ್ ಟೀಮ್ ಅನ್ನೋ ರೀತಿಯಲ್ಲಾಯಿತು. ಸಿದ್ದರಾಮಯ್ಯ ಟೀಮ್ ಯಾವ ರೀತಿಯಾಗಿ ಮೇಲುಗೈಯನ್ನು ಸಾಧಿಸುವ ಪ್ಲಾನಿಂಗನ್ನು ಮಾಡಿಕೊಳ್ತು, ಅದೇ ರೀತಿಯಲ್ಲಿ ಬಿ ಜೆ ಪಿಯಲ್ಲೂ ಕೂಡ ಕೆಲವೊಂದಷ್ಟು ತಂತ್ರಗಾರಿಕೆಗಳನ್ನು ರಚನೆ ಮಾಡಿಕೊಳ್ಳಲಾಗ್ತಿದೆಯಂತೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗಕ್ಕೆ ಸಿದ್ದರಾಮಯ್ಯನವರು ಮಾಡಿದ್ದ ಪ್ಲಾನನ್ನೇ ಇದೀಗ ವಿಜಯೇಂದ್ರ ಅವರ ತಂಡ, ಅವರ ಪರವಾಗಿ ನಿಂತಿರುವ ತಂಡ ಅನುಸರಿಸಲಿಕ್ಕೆ ಮುಂದಾಗ್ತಾ ಇದೆ. ಯಾವ ರೀತಿ ಸಿದ್ದರಾಮೋತ್ಸವ ಮಾಡಿ ಎದುರಾಳಿಯನ್ನು ಟಕ್ಕರ್ ಕೊಡುವ ಇರಾದಿಯನ್ನು ಮಾಡಿದ್ರು ಅಂದರೆ ಇದು ಮೊನ್ನೆ ನಡೆದ ಸಮಾವೇಶ ಅಲ್ಲ, ಜನಕಲ್ಯಾಣ ಸಮಾವೇಶವಾಗಿ ಪರಿವರ್ತನೆ ಆಯ್ತಲ್ಲ, ಅದಲ್ಲ. ಅಧಿಕಾರ ಸಿಗ್ಲಿಕ್ಕೆ ಮುಂಚೆ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದ ಸಂದರ್ಭದಲ್ಲಿ ಅವರನ್ನೇ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಪ್ರೊಜೆಕ್ಟ್ ಮಾಡುವ ಸಲುವಾಗಿ ಆದ ಸಿದ್ದರಾಮೋತ್ಸವ. ಅದೇ ರೀತಿಯಲ್ಲಿ ವಿಜಯೇಂದ್ರ ಅವರ ಹೆಸರಲ್ಲೂ ಕೂಡ ಒಂದು ಉತ್ಸವವನ್ನು ಮಾಡಿ ಎದುರಾಳಿ ಬಣಕ್ಕೆ ಟಾಂಗ್ ಕೊಡುವ ಚಿಂತನೆ. ದಾವಣಗೆರೆಯಲ್ಲಿ 2022 ಆಗಸ್ಟ್ 3ರಂದು ನಡೆದಿತ್ತು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ. ಇದೀಗ ಅದೇ ರೀತಿಯಲ್ಲಿ ವಿಜಯೇಂದ್ರ ಅವರ ಶಕ್ತಿ ಪ್ರದರ್ಶನಕ್ಕೂ ಕೂಡ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅದೇ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡುವ ಸಲುವಾಗಿಯೇ ಇವತ್ತು ಮೀಟಿಂಗನ್ನು ಆಯೋಜನೆ ಮಾಡಲಾಗಿದೆ. ವಿಜಯೇಂದ್ರ ಅವರ ಶಕ್ತಿ ಪ್ರದರ್ಶನಕ್ಕೆ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ತಯಾರಿ ನಡೀತಾ ಇದೆ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು, ಮುಂದಿನ ಸಿಎಂ ಕೂಡ ಅವರೇ ಅನ್ನೋ ಸಂದೇಶವನ್ನು ಕೊಡಲಿಕ್ಕೆ ಈ ವೇದಿಕೆಯನ್ನು ಬಳಕೆ ಮಾಡಿಕೊಳ್ಳೋದು, ಜೊತೆಗೆ ಶಾಸಕ ಯತ್ನಾಳ್ ಟೀಮ್ಗೆ ಟಾಂಗ್ ಕೊಡೋಕೆ ಈ ಮೆಗಾ ಸ್ಕೆಚನ್ನು ಹಾಕಿಕೊಳ್ಳಲಾಗ್ತಾ ಇದೆ. ಕನಿಷ್ಠ 1.5 ಲಕ್ಷ ಜನರನ್ನು ಸೇರಿಸಿ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡೋ ಪ್ರಯತ್ನ ಕೂಡ ದಾವಣಗೆರೆಯ ಸಮಾವೇಶದ ಮೂಲಕ ಆಗೋದಿದೆ. ಒಂದರ್ಥದಲ್ಲಿ ವಿಜಯೇಂದ್ರ ಅವರು ಹೇಳ್ತಿದ್ದಾರೆ ಪ್ರತ್ಯೇಕವಾಗಿ ಈ ರೀತಿಯಾಗಿ ಸಭೆ ನಡೆಸೋದು ಪಕ್ಷದ ಶಿಸ್ತಿಗೆ ವಿರುದ್ಧವಾದದ್ದು ಅಂತ ಹೇಳಿ. ರಾಜ್ಯಾಧ್ಯಕ್ಷರು ಹೇಳಿದ ನಂತರವೂ ಕೂಡ ಗುಪ್ತ ಸಭೆ ನಡೆಯುತ್ತೆ ಅಂತಂದರೆ ಅದ್ರ ಹಿಂದಿರುವ ರಾಜಕೀಯ ಉದ್ದೇಶ ಆದರೂ ಏನು? ಇಷ್ಟೆಲ್ಲ ಬಡಿದಾಟದ ಬಗ್ಗೆ ಚರ್ಚೆ ಆಗ್ತಿರೋ ಸಂದರ್ಭದಲ್ಲೂ ಕೂಡ ವಿಜಯೇಂದ್ರ ಅವರಿಗೋಸ್ಕರ ವಿಜಯೋತ್ಸವ ಆಯೋಜನೆ ಮಾಡುವ ಆ ಇರಾದೆ ಏನಿದೆ ವಿಜಯೇಂದ್ರ ಅವರ ಪರವಾಗಿರುವ ಟೀಮ್ನದು ಈಡೇರುತ್ತಾ? ಹಲವು ಅನುಮಾನಗಳಿದೆ, ಗಮನಿಸ್ತಾ ಹೋಗೋಣ. ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಸುತ್ತಿನ ಬಂಡಾಯ ಶುರುವಾದಂತೆ ಲಭ್ಯವಾಗ್ತಾ ಇದೆ ಮಾಹಿತಿ. ಯತ್ನಾಳ್ ಟೀಮನ್ನು ಹಣಿಯೋಕೆ ವಿಜಯೇಂದ್ರ ಟೀಮ್ ಸಿದ್ಧವಾಗಿ ನಿಂತಂತಿದೆ. ತಂತ್ರ ಮಾಡಿ ಯತ್ನಾಳ್ ಟೀಮನ್ನು ಮಣಿಸೋಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾಗಿ ಕೆಲವೊಂದಷ್ಟು ಘಟನಾವಳಿಗಳಾಯಿತು, ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಟೀಮ್, ಡಿ ಕೆ ಶಿವಕುಮಾರ್ ಟೀಮ್ ಅನ್ನೋ ರೀತಿಯಲ್ಲಾಯಿತು. ಸಿದ್ದರಾಮಯ್ಯ ಟೀಮ್ ಯಾವ ರೀತಿಯಾಗಿ ಮೇಲುಗೈಯನ್ನು ಸಾಧಿಸುವ ಪ್ಲಾನಿಂಗನ್ನು ಮಾಡಿಕೊಳ್ತು, ಅದೇ ರೀತಿಯಲ್ಲಿ ಬಿ ಜೆ ಪಿಯಲ್ಲೂ ಕೂಡ ಕೆಲವೊಂದಷ್ಟು ತಂತ್ರಗಾರಿಕೆಗಳನ್ನು ರಚನೆ ಮಾಡಿಕೊಳ್ಳಲಾಗ್ತಿದೆಯಂತೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗಕ್ಕೆ ಸಿದ್ದರಾಮಯ್ಯನವರು ಮಾಡಿದ್ದ ಪ್ಲಾನನ್ನೇ ಇದೀಗ ವಿಜಯೇಂದ್ರ ಅವರ ತಂಡ, ಅವರ ಪರವಾಗಿ ನಿಂತಿರುವ ತಂಡ ಅನುಸರಿಸಲಿಕ್ಕೆ ಮುಂದಾಗ್ತಾ ಇದೆ. ಯಾವ ರೀತಿ ಸಿದ್ದರಾಮೋತ್ಸವ ಮಾಡಿ ಎದುರಾಳಿಯನ್ನು ಟಕ್ಕರ್ ಕೊಡುವ ಇರಾದಿಯನ್ನು ಮಾಡಿದ್ರು ಅಂದರೆ ಇದು ಮೊನ್ನೆ ನಡೆದ ಸಮಾವೇಶ ಅಲ್ಲ, ಜನಕಲ್ಯಾಣ ಸಮಾವೇಶವಾಗಿ ಪರಿವರ್ತನೆ ಆಯ್ತಲ್ಲ, ಅದಲ್ಲ. ಅಧಿಕಾರ ಸಿಗ್ಲಿಕ್ಕೆ ಮುಂಚೆ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದ ಸಂದರ್ಭದಲ್ಲಿ ಅವರನ್ನೇ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಪ್ರೊಜೆಕ್ಟ್ ಮಾಡುವ ಸಲುವಾಗಿ ಆದ ಸಿದ್ದರಾಮೋತ್ಸವ. ಅದೇ ರೀತಿಯಲ್ಲಿ ವಿಜಯೇಂದ್ರ ಅವರ ಹೆಸರಲ್ಲೂ ಕೂಡ ಒಂದು ಉತ್ಸವವನ್ನು ಮಾಡಿ ಎದುರಾಳಿ ಬಣಕ್ಕೆ ಟಾಂಗ್ ಕೊಡುವ ಚಿಂತನೆ. ದಾವಣಗೆರೆಯಲ್ಲಿ 2022 ಆಗಸ್ಟ್ 3ರಂದು ನಡೆದಿತ್ತು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ. ಇದೀಗ ಅದೇ ರೀತಿಯಲ್ಲಿ ವಿಜಯೇಂದ್ರ ಅವರ ಶಕ್ತಿ ಪ್ರದರ್ಶನಕ್ಕೂ ಕೂಡ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅದೇ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡುವ ಸಲುವಾಗಿಯೇ ಇವತ್ತು ಮೀಟಿಂಗನ್ನು ಆಯೋಜನೆ ಮಾಡಲಾಗಿದೆ. ವಿಜಯೇಂದ್ರ ಅವರ ಶಕ್ತಿ ಪ್ರದರ್ಶನಕ್ಕೆ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ತಯಾರಿ ನಡೀತಾ ಇದೆ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು, ಮುಂದಿನ ಸಿಎಂ ಕೂಡ ಅವರೇ ಅನ್ನೋ ಸಂದೇಶವನ್ನು ಕೊಡಲಿಕ್ಕೆ ಈ ವೇದಿಕೆಯನ್ನು ಬಳಕೆ ಮಾಡಿಕೊಳ್ಳೋದು, ಜೊತೆಗೆ ಶಾಸಕ ಯತ್ನಾಳ್ ಟೀಮ್ಗೆ ಟಾಂಗ್ ಕೊಡೋಕೆ ಈ ಮೆಗಾ ಸ್ಕೆಚನ್ನು ಹಾಕಿಕೊಳ್ಳಲಾಗ್ತಾ ಇದೆ. ಕನಿಷ್ಠ 1.5 ಲಕ್ಷ ಜನರನ್ನು ಸೇರಿಸಿ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡೋ ಪ್ರಯತ್ನ ಕೂಡ
ದಾವಣಗೆರೆಯ ಸಮಾವೇಶದ ಮೂಲಕ ಆಗೋದಿದೆ. ಒಂದರ್ಥದಲ್ಲಿ ವಿಜೇಂದ್ರ ಅವರು ಹೇಳ್ತಿದ್ದಾರೆ, ಪ್ರತ್ಯೇಕವಾಗಿ ಈ ರೀತಿಯಾಗಿ ಸಭೆ ನಡೆಸೋದು ಪಕ್ಷದ ಶಿಸ್ತಿಗೆ ವಿರುದ್ಧವಾದದ್ದು ಅಂತ ಹೇಳಿ. ರಾಜ್ಯಾಧ್ಯಕ್ಷರು ಹೇಳಿದ ನಂತರವೂ ಕೂಡ ಗುಪ್ತ ಸಭೆ ನಡೆಯುತ್ತೆ ಅಂತಂದರೆ ಅದ್ರ ಹಿಂದಿರುವ ರಾಜಕೀಯ ಉದ್ದೇಶ ಆದರೂ ಏನು? ಇಷ್ಟೆಲ್ಲ ಬಣ ಬಡಿದಾಟದ ಬಗ್ಗೆ ಚರ್ಚೆ ಆಗ್ತಿರೋ ಸಂದರ್ಭದಲ್ಲೂ ಕೂಡ ವಿಜಯೇಂದ್ರ ಅವರಿಗೋಸ್ಕರ ವಿಜಯೋತ್ಸವ ಆಯೋಜನೆ ಮಾಡುವ ಆ ಇರಾದೆ ಏನಿದೆ, ವಿಜಯೇಂದ್ರ ಅವರ ಪರವಾಗಿರುವ ಟೀಮ್ನದು ಈಡೇರುತ್ತಾ? ಹಲವು ಅನುಮಾನಗಳಿದೆ, ಗಮನಿಸ್ತಾ ಹೋಗೋಣ. ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಸುತ್ತಿನ ಬಂಡಾಯ ಶುರುವಾದಂತೆ ಲಭ್ಯವಾಗ್ತಾ ಇದೆ ಮಾಹಿತಿ. ಯತ್ನಾಳ್ ಟೀಮನ್ನು ಹಣಿಯೋಕೆ ವಿಜಯೇಂದ್ರ ಟೀಮ್ ಸಿದ್ಧವಾಗಿ ನಿಂತಂತಿದೆ. ತಂತ್ರ ಮಾಡಿ ಯತ್ನಾಳ್ ಟೀಮನ್ನು ಮಣಿಸೋಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾಗಿ ಕೆಲವೊಂದಷ್ಟು ಘಟನಾವಳಿಗಳಾಯಿತು, ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಟೀಮ್, ಡಿ ಕೆ ಶಿವಕುಮಾರ್ ಟೀಮ್ ಅನ್ನೋ ರೀತಿಯಲ್ಲಾಯಿತು. ಸಿದ್ದರಾಮಯ್ಯ ಟೀಮ್ ಯಾವ ರೀತಿಯಾಗಿ ಮೇಲುಗೈಯನ್ನು ಸಾಧಿಸುವ ಪ್ಲಾನಿಂಗನ್ನು ಮಾಡಿಕೊಳ್ತು, ಅದೇ ರೀತಿಯಲ್ಲಿ ಬಿ ಜೆ ಪಿಯಲ್ಲೂ ಕೂಡ ಕೆಲವೊಂದಷ್ಟು ತಂತ್ರಗಾರಿಕೆಗಳನ್ನು ರಚನೆ ಮಾಡಿಕೊಳ್ಳಲಾಗ್ತಿದೆಯಂತೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗಕ್ಕೆ ಸಿದ್ದರಾಮಯ್ಯನವರು ಮಾಡಿದ್ದ ಪ್ಲಾನನ್ನೇ ಇದೀಗ ವಿಜಯೇಂದ್ರ ಅವರ ತಂಡ, ಅವರ ಪರವಾಗಿ ನಿಂತಿರುವ ತಂಡ ಅನುಸರಿಸಲಿಕ್ಕೆ ಮುಂದಾಗ್ತಾ ಇದೆ. ಯಾವ ರೀತಿ ಸಿದ್ದರಾಮೋತ್ಸವ ಮಾಡಿ ಎದುರಾಳಿಯನ್ನು ಟಕ್ಕರ್ ಕೊಡುವ ಇರಾದಿಯನ್ನು ಮಾಡಿದ್ರು ಅಂದರೆ ಇದು ಮೊನ್ನೆ ನಡೆದ ಸಮಾವೇಶ ಅಲ್ಲ, ಜನಕಲ್ಯಾಣ ಸಮಾವೇಶವಾಗಿ ಪರಿವರ್ತನೆ ಆಯ್ತಲ್ಲ, ಅದಲ್ಲ. ಅಧಿಕಾರ ಸಿಗ್ಲಿಕ್ಕೆ ಮುಂಚೆ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದ ಸಂದರ್ಭದಲ್ಲಿ ಅವರನ್ನೇ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಪ್ರೊಜೆಕ್ಟ್ ಮಾಡುವ ಸಲುವಾಗಿ ಆದ ಸಿದ್ದರಾಮೋತ್ಸವ. ಅದೇ ರೀತಿಯಲ್ಲಿ ವಿಜಯೇಂದ್ರ ಅವರ ಹೆಸರಲ್ಲೂ ಕೂಡ ಒಂದು ಉತ್ಸವವನ್ನು ಮಾಡಿ ಎದುರಾಳಿ ಬಣಕ್ಕೆ ಟಾಂಗ್ ಕೊಡುವ ಚಿಂತನೆ. ದಾವಣಗೆರೆಯಲ್ಲಿ 2022 ಆಗಸ್ಟ್ 3ರಂದು ನಡೆದಿತ್ತು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ. ಇದೀಗ ಅದೇ ರೀತಿಯಲ್ಲಿ ವಿಜಯೇಂದ್ರ ಅವರ ಶಕ್ತಿ ಪ್ರದರ್ಶನಕ್ಕೂ ಕೂಡ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅದೇ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡುವ ಸಲುವಾಗಿಯೇ ಇವತ್ತು ಮೀಟಿಂಗನ್ನು ಆಯೋಜನೆ ಮಾಡಲಾಗಿದೆ. ವಿಜಯೇಂದ್ರ ಅವರ ಶಕ್ತಿ ಪ್ರದರ್ಶನಕ್ಕೆ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ತಯಾರಿ ನಡೀತಾ ಇದೆ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು, ಮುಂದಿನ ಸಿಎಂ ಕೂಡ ಅವರೇ ಅನ್ನೋ ಸಂದೇಶವನ್ನು ಕೊಡಲಿಕ್ಕೆ ಈ ವೇದಿಕೆಯನ್ನು ಬಳಕೆ ಮಾಡಿಕೊಳ್ಳೋದು, ಜೊತೆಗೆ ಶಾಸಕ ಯತ್ನಾಳ್ ಟೀಮ್ಗೆ ಟಾಂಗ್ ಕೊಡೋಕೆ ಈ ಮೆಗಾ ಸ್ಕೆಚ್ ಅನ್ನು ಹಾಕಿಕೊಳ್ಳಲಾಗ್ತಾ ಇದೆ. ಕನಿಷ್ಠ 1.5 ಲಕ್ಷ ಜನರನ್ನು ಸೇರಿಸಿ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡೋ ಪ್ರಯತ್ನ ಕೂಡ ದಾವಣಗೆರೆಯ ಸಮಾವೇಶದ ಮೂಲಕ ಆಗೋದಿದೆ. ಒಂದರ್ಥದಲ್ಲಿ ವಿಜಯೇಂದ್ರ ಅವರು ಹೇಳ್ತಿದ್ದಾರೆ, ಪ್ರತ್ಯೇಕವಾಗಿ ಈ ರೀತಿಯಾಗಿ ಸಭೆ ನಡೆಸೋದು ಪಕ್ಷದ ಶಿಸ್ತಿಗೆ ವಿರುದ್ಧವಾದದ್ದು ಅಂತ ಹೇಳಿ. ರಾಜ್ಯಾಧ್ಯಕ್ಷರು ಹೇಳಿದ ನಂತರವೂ ಕೂಡ ಗುಪ್ತ ಸಭೆ ನಡೆಯುತ್ತೆ ಅಂತಂದರೆ ಅದ್ರ ಹಿಂದಿರುವ ರಾಜಕೀಯ ಉದ್ದೇಶ ಆದರೂ ಏನು? ಇಷ್ಟೆಲ್ಲ ಬಣ ಬಡಿದಾಟದ ಬಗ್ಗೆ ಚರ್ಚೆ ಆಗ್ತಿರೋ ಸಂದರ್ಭದಲ್ಲೂ ಕೂಡ ವಿಜಯೇಂದ್ರ ಅವರಿಗೋಸ್ಕರ ವಿಜಯೋತ್ಸವ ಆಯೋಜನೆ ಮಾಡುವ ಆ ಇರಾದೆ ಏನಿದೆ, ವಿಜಯೇಂದ್ರ ಅವರ ಪರವಾಗಿರುವ ಟೀಮ್ನದು ಈಡೇರುತ್ತಾ? ಹಲವು ಅನುಮಾನಗಳಿದೆ, ಗಮನಿಸ್ತಾ ಹೋಗೋಣ. ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಸುತ್ತಿನ ಬಂಡಾಯ ಶುರುವಾದಂತೆ ಲಭ್ಯವಾಗ್ತಾ ಇದೆ ಮಾಹಿತಿ. ಯತ್ನಾಳ್ ಟೀಮನ್ನು ಹಣಿಯೋಕೆ ವಿಜಯೇಂದ್ರ ಟೀಮ್ ಸಿದ್ಧವಾಗಿ ನಿಂತಂತಿದೆ. ತಂತ್ರ ಮಾಡಿ ಯತ್ನಾಳ್ ಟೀಮನ್ನು ಮಣಿಸೋಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾಗಿ ಕೆಲವೊಂದಷ್ಟು ಘಟನಾವಳಿಗಳಾಯಿತು, ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಟೀಮ್, ಡಿ ಕೆ ಶಿವಕುಮಾರ್ ಟೀಮ್ ಅನ್ನೋ ರೀತಿಯಲ್ಲಾಯಿತು. ಸಿದ್ದರಾಮಯ್ಯ ಟೀಮ್ ಯಾವ ರೀತಿಯಾಗಿ ಮೇಲುಗೈಯನ್ನು ಸಾಧಿಸುವ ಪ್ಲಾನಿಂಗನ್ನು ಮಾಡಿಕೊಳ್ತು, ಅದೇ ರೀತಿಯಲ್ಲಿ ಬಿ ಜೆ ಪಿಯಲ್ಲೂ ಕೂಡ ಕೆಲವೊಂದಷ್ಟು ತಂತ್ರಗಾರಿಕೆಗಳನ್ನು ರಚನೆ ಮಾಡಿಕೊಳ್ಳಲಾಗ್ತಿದೆಯಂತೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗಕ್ಕೆ ಸಿದ್ದರಾಮಯ್ಯನವರು ಮಾಡಿದ್ದ ಪ್ಲಾನನ್ನೇ ಇದೀಗ ವಿಜಯೇಂದ್ರ ಅವರ ತಂಡ, ಅವರ ಪರವಾಗಿ ನಿಂತಿರುವ ತಂಡ ಅನುಸರಿಸಲಿಕ್ಕೆ ಮುಂದಾಗ್ತಾ ಇದೆ. ಯಾವ ರೀತಿ ಸಿದ್ದರಾಮೋತ್ಸವ ಮಾಡಿ ಎದುರಾಳಿಯನ್ನು ಟಕ್ಕರ್ ಕೊಡುವ ಇರಾದಿಯನ್ನು ಮಾಡಿದ್ರು ಅಂದರೆ ಇದು ಮೊನ್ನೆ ನಡೆದ ಸಮಾವೇಶ ಅಲ್ಲ, ಜನಕಲ್ಯಾಣ ಸಮಾವೇಶವಾಗಿ ಪರಿವರ್ತನೆ ಆಯ್ತಲ್ಲ, ಅದಲ್ಲ. ಅಧಿಕಾರ ಸಿಗ್ಲಿಕ್ಕೆ ಮುಂಚೆ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದ ಸಂದರ್ಭದಲ್ಲಿ ಅವರನ್ನೇ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಪ್ರೊಜೆಕ್ಟ್ ಮಾಡುವ ಸಲುವಾಗಿ ಆದ ಸಿದ್ದರಾಮೋತ್ಸವ. ಅದೇ ರೀತಿಯಲ್ಲಿ ವಿಜಯೇಂದ್ರ ಅವರ ಹೆಸರಲ್ಲೂ ಕೂಡ ಒಂದು ಉತ್ಸವವನ್ನು ಮಾಡಿ ಎದುರಾಳಿ ಬಣಕ್ಕೆ ಟಾಂಗ್ ಕೊಡುವ ಚಿಂತನೆ. ದಾವಣಗೆರೆಯಲ್ಲಿ 2022 ಆಗಸ್ಟ್ 3ರಂದು ನಡೆದಿತ್ತು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ. ಇದೀಗ ಅದೇ ರೀತಿಯಲ್ಲಿ ವಿಜಯೇಂದ್ರ ಅವರ ಶಕ್ತಿ ಪ್ರದರ್ಶನಕ್ಕೂ ಕೂಡ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅದೇ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡುವ ಸಲುವಾಗಿಯೇ ಇವತ್ತು ಮೀಟಿಂಗನ್ನು ಆಯೋಜನೆ ಮಾಡಲಾಗಿದೆ. ವಿಜಯೇಂದ್ರ ಅವರ ಶಕ್ತಿ ಪ್ರದರ್ಶನಕ್ಕೆ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ತಯಾರಿ ನಡೀತಾ ಇದೆ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು, ಮುಂದಿನ ಸಿಎಂ ಕೂಡ ಅವರೇ ಅನ್ನೋ ಸಂದೇಶವನ್ನು ಕೊಡಲಿಕ್ಕೆ ಈ ವೇದಿಕೆಯನ್ನು ಬಳಕೆ ಮಾಡಿಕೊಳ್ಳೋದು, ಜೊತೆಗೆ ಶಾಸಕ ಯತ್ನಾಳ್ ಟೀಮ್ಗೆ ಟಾಂಗ್ ಕೊಡೋಕೆ ಈ ಮೆಗಾ ಸ್ಕೆಚ್ ಅನ್ನು ಹಾಕಿಕೊಳ್ಳಲಾಗ್ತಾ ಇದೆ.
ಕನಿಷ್ಠ 1.5 ಲಕ್ಷ ಜನರನ್ನ ಸೇರಿಸಿ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡೋ ಪ್ರಯತ್ನ ಕೂಡ ದಾವಣಗೆರೆಯ ಸಮಾವೇಶದ ಮೂಲಕ ಆಗೋದಿದೆ.